ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ವಿವಿಧ ಸವಲತ್ತು ಶಂಕುಸ್ಥಾಪನೆ, ಹಕ್ಕುಪತ್ರ ಮತ್ತು ಎಸ್ಎಸ್ಎಲ್ಸಿ ಟಾಪರ್ಸ್ಗೆ ಸನ್ಮಾನ. ಸಾಗರ ಕ್ಷೇತ್ರಕ್ಕೆ ಬರುತ್ತಿರುವ ಅನುದಾನ ಅತಿ ಹೆಚ್ಚು ಎಂದ ಸಚಿವ ಮಧು ಬಂಗಾರಪ್ಪ. ಅಭಿವೃದ್ಧಿ ಪರ ಆಲೋಚನೆ ತೆರೆದಿಟ್ಟ ಶಾಸಕ ಗೋಪಾಲಕೃಷ್ಣ ಬೇಳೂರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಜಾನಪದ ಉತ್ಸವ. ಗ್ರಾಮೀಣ ಜನರ ಕಲಾ ಸಿರಿವಂತಿಕೆ ಪ್ರತೀಕ ಜನಪದ ಕಲೆ ಎಂದು ಬಣ್ಣಿಸಿದ ಶಾಸಕರು. ನಿನಾಸಂ ನವೀಕರಣಗೊಂಡ ರಂಗಮಂಟಪ ಉದ್ಘಾಟಿಸಿದ ಸಚಿವ ಶಿವರಾಜ್ ತಂಗಡಗಿ. ನಿನಾಸಂಗೆ ಸರ್ಕಾರದಿಂದ ಅಗತ್ಯ ಸಹಕಾರದ ಭರವಸೆ ನೀಡಿದ ಶಾಸಕರು. ಈಗ ಸುದ್ದಿಯ ವಿವರ. ಗ್ಯಾರಂಟಿ ನಡುವೆಯೂ ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಇದು ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ, 94C, 94CC ಮತ್ತು ಬಿ ಖಾತಾ ಮಂಜೂರಾತಿ ಪತ್ರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಪ್ರಮುಖರಾದ ರಂಗಸ್ವಾಮಿ, ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ನಾದಿರಾ ಪರ್ವೀನ್, ಚಂದ್ರಪ್ಪ, ಲಲಿತಮ್ಮ ಇನ್ನಿತರರು ಹಾಜರಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಸ್ವಾಗತಿಸಿದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ಮುಂಚೂಣಿಯಲ್ಲಿ ಯಾವ್ದಾದ್ರು ಕ್ಷೇತ್ರ ಅಭಿವೃದ್ಧಿಯಲ್ಲಿದೆ ಅಂತ ಹೇಳಿದ್ರೆ ಸಾಗರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದಕ್ಕೆ ನಾನು ನಮ್ಮ ಸ್ಟಾಫಿಗೆ ಹೇಳ್ತಾ ಇದ್ದೆ, ಅದು ಎಲ್ಲಿಂದ ತರ್ತಾರ ಸ್ವಲ್ಪ ಹೋಗಿ ನೋಡ್ಕೊಂಬರು ಮಾರೆ ದುಡ್ಡ ಅಂತ. ಗೋಪಾಲಣ್ಣವ್ರೆ ಸ್ವಲ್ಪ ಹೇಳ್ಕೊಡ್ರಿ, ನೀವು ಬರೀ ಇತ್ಲಾಗೆ ಹೋಗೋದು ಸಿಎಂ ಅವ್ರ ಹತ್ರ ಬರ್ಸ್ಕೊಂಡ್ ಬರೋದು. ನಾವು ಸಿಎಂ ಹತ್ರ ಹೋದ ತಕ್ಷಣ ಓಡಿಸ್ಬಿಡ್ತಾರೆ ನಮ್ಮನ್ನ, ಯಾಕಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಕೇಳ್ತೀವಿ ಅಂತ. ಗೋಪಾಲಣ್ಣವ್ರು ಒಂದೊಂದ್ ಕಡೆಗೆ ಹೋಗೋದು, ಒಂದೊಂದು ಮಿನಿಸ್ಟರ್ ಕಡೆಗೆ ಹೋಗಿ ಮಾಡಿಸ್ಕೊಂಡ್ ಬರೋದು. ಆದ್ರೆ ಬಹಳ ಸಂತೋಷ ಆಗ್ತದೆ. ನಾನು ಇವತ್ತು ಉಸ್ತುವಾರಿ ಸಚಿವನಾಗಿ ಸಾಗರದಲ್ಲಿ ಇಷ್ಟೊಂದು ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮಗೊಂದು ಚಪ್ಪಾಳೆ ಇರ್ಲಿ ಅಂತಕ್ಕಂಥದ್ದು ಹೇಳಿದ್ರು ತಪ್ಪಾಗಿಲ್ಲ. ಬಹಳ ಖುಷಿ ಆಗುತ್ತೆ ಯಾವ್ದಾದ್ರು ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಯಾವ ಕ್ಷೇತ್ರ ನನ್ನ ಕ್ಷೇತ್ರ ಅಂತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮದು ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ಮಾಡ್ಕೊಂಡ್ ಬರೋದಕ್ಕೆ ನಾವು ಯಾವತ್ತೂ ಕೂಡ ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನ ಇವತ್ತು ಸಾಗರದಲ್ಲಿ ಮಾಡ್ತಕ್ಕಂಥದ್ದು. ನನಗೆ ಬುದ್ಧಿಗೆ ಬಿದ್ದಿರ್ತಕ್ಕಂಥದ್ದು ಹಳಬರಿಗೆ ಹೇಳೋ ಬದಲು ನಾವು ಮುಂಚೂಣಿಯಲ್ಲಿ ನಾವು ಮುಂದೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಇವತ್ತು ಸೌರದಲ್ಲಿ ನನ್ನನ್ನು ಗೆಲ್ಸಿದ್ದಾರೆ, ಗೋಪಾಲಣ್ಣವ್ರನ್ನ ಇಲ್ಲಿ ಗೆಲ್ಸಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆಲ್ಸಿರ್ತಾರೆ. ಸರ್ಕಾರ ಕರ್ತವ್ಯನ ಮಾಡ್ತಕ್ಕಂಥದ್ದನ್ನ ನಾನು ಯಾವತ್ತೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವರ್ಷ ಸ್ವಲ್ಪ ತೊಂದರೆ ಆಯ್ತು. ಅದು ಗೋಪಾಲಣ್ಣವರು ನಾವೆಲ್ಲ ಸುಮಾರು ಸತಿ ಮಾತಾಡಿದ್ವಿ. ಯಾಕಂದ್ರೆ ಗ್ಯಾರಂಟಿ ಕೊಡ್ಬೇಕಾದ್ರೆ ಸ್ವಲ್ಪ ಕಷ್ಟ. 57,000 ಕೋಟಿ ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗ್ಯಾರಂಟಿ ತಗೊಂಡು ಮನೆ ಮನೆಗೂ ಕೂಡ ಬಂದು ಮತವನ್ನು ಕೇಳಿದ್ವಿ. ಅದನ್ನ ವಿಶ್ವಾಸ ಇಟ್ಕೊಂಡು ನೀವು ಹಾಕಿದ್ವಿ. ನಾವು ಕೊಡ್ಬೇಕಾದ್ರೆ ಯಾವ ಪಕ್ಷ ಯಾವ ಜಾತಿ ಅಂತ ಹೇಳಿ ನೋಡ್ಲಿಲ್ಲ. ಅದೇನಾದ್ರೂ ಇವತ್ತು 57,000 ಕೋಟಿನೂ ಕೂಡ ಯಾವುದೇ ತರದ ಅವ್ಯವಹಾರ ಇಲ್ಲದೆ ನೇರವಾಗಿ ಬಡವರಿಗೆ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ಬೇಕು. ಅವ್ರ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ 22ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು ಎಲ್ಲ 5 ಗ್ಯಾರಂಟಿನೂ ಕೂಡ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ. ನಾನು ಯಾಕೆ ಎಲ್ಲಾ ಕಡೆ ಹೋದ್ರು ಕೂಡ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ಇದೇ ವೇದಿಕೆಯಲ್ಲಿ ಎಷ್ಟೊಂದು ಸತಿ ಭಾಷಣ ಮಾಡಿದ್ದೀನಿ. ಇವತ್ತು ಕೂಡ ಮಾಡ್ತಕ್ಕಂಥ ಹಂಬಲ, ಖುಷಿ, ಸಂತೋಷ. ಯಾಕಂದ್ರೆ ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳೋದೈತಲ್ಲ, ಇವತ್ತು ಬಹಳ ದೊಡ್ಡ ಕೆಲಸ. ಅದನ್ನ ನಾವು ಚುನಾವಣೆ ಪೂರ್ವಕವಾಗಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಪರಮೇಶ್ವರ್ ಅವರು ಇದ್ರು, ಈ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷ ಆಗಿ ಇದೇ ಮಧು ಬಂಗಾರಪ್ಪ ಅವರು ಇದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಯಾರು ಫೇಲ್ ಆಗೋರು, ಯಾರು ಬಡವರು 3 ದಿವಸ ಮನೇಲಿ ಕೂಲಿ ಕೆಲಸ ಮಾಡಬೇಕು, 3 ದಿವಸ ಶಾಲೆಗೆ ಹೋಗ್ಬೇಕು. ಈ ತರ ಬೇಕಾದಷ್ಟು ಜನರಿದ್ದಾರೆ. ಇವತ್ತು 15 ಕೋಟಿ ಆಗೋದು 2,78,000 26,000 ಮಕ್ಕಳು ಪಾಸ್ ಆಗ್ಲಿಲ್ಲ. ಅವ್ರು ಏನಾದ್ರು ಮತ್ತೆ ಎಕ್ಸಾಮ್ ಕಟ್ಟಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ 130 ರೂಪಾಯಿ ಕಟ್ಟಬೇಕು, 2 ಸಬ್ಜೆಕ್ಟಿಗೆ 270, 4 ಸಬ್ಜೆಕ್ಟ್ ಮೇಲೆ 3 ಸಬ್ಜೆಕ್ಟ್ ಮೇಲಾದ್ರೆ 400 ರೂಪಾಯಿ. ನಾನು ಅವತ್ತು ಬೆಳಗ್ಗೆ ಒಂದೇ ಒಂದು ನಿಮಿಷದಲ್ಲಿ ನಾವೊಂದು ತೀರ್ಮಾನ ತಗೊಂಡೆ. SSLC ಪಾಠ ಹೇಳ್ಕೊಳ್ಳೋದ್ರಲ್ಲಿ ನಮ್ದು ತಪ್ಪಿರ್ಬೋದು,
ತಂದೆ ತಾಯಿಯವ್ರ ತಪ್ಪಿರ್ಬೋದು, ನಮ್ದೆಲ್ಲ. ಮಕ್ಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಊರ್ ಕಡೆಗೆ ಏನಾಗ್ತದೆ, ಫೇಲ್ ಆಗೇನೆ ಅಂದ್ರೆ ಮನೆಗೆ ಬಂದು ಮತ್ತೆ ನಾನು ಎಕ್ಸಾಮ್ ಕಟ್ತೀನಿ ಅಂತ ಹೇಳಿ ಅಪ್ಪನ ಹತ್ರ ಹೋಗಿ ಏನಾದ್ರು ದುಡ್ಡು ಕೇಳಕ್ ಹೋದ್ರೆ ಹೋಗ ದಾನ ಕಾಯಕ್ಕೆ ನೀನಂತ ಎಕ್ಸಾಮ್ ಕಟ್ಟು ಪಾಸ್ ಆಗೋದು ಈಗಾಗ್ಲೇ ಫೇಲ್ ಆಗಿದ್ಯಾ ಹೋಗು ಅಂದ್ಬಿಡ್ತಾರೆ. ಯಾಕಂದ್ರೆ ಆ ಚಿಂತನೆ ತಂದೆ ತಾಯಿಯವ್ರಿಗೂ ಇರೋದಿಲ್ಲ. ಅದು ಮಕ್ಕಳಿಗೂ ಕೂಡ ಏನೋ ಒಂಥರ ಗಾಬರಿ, ಭಯ. ಅದಕ್ಕೆ ಈ ಸತಿ ಏನ್ ಮಾಡಿದೆ ಅಂದ್ರೆ ಸುಮಾರು 15 ಕೋಟಿ ಗೋಪಾಲಣ್ಣವ್ರೆ ಇವತ್ತು ಬಡವ್ರ ಪರವಾಗಿ ಅವರು ಫೀಸ್ ಕಟ್ಟಂಗಿಲ್ಲ, ನೇರವಾಗಿ ಅವ್ರು ಎಕ್ಸಾಮ್ ತಗೊಳ್ತಕ್ಕಂಥ ಒಂದು ಕೆಲಸವನ್ನ 2,76,000 ಮಕ್ಕಳಲ್ಲಿ ನಿನ್ನೆ ರಾತ್ರಿಗೆ ನನಗೆ ಬಂದಿದ್ದ ಲೆಕ್ಕ 2,69,000 ಮಕ್ಕಳು ಇವತ್ತು 2ನೇ ಸತಿ ಎಕ್ಸಾಮ್ ತಗೊಂಡು ಮತ್ತೆ PUCನೋ ಮುಂದೆ ಓದ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಖಜಾನೆ ಫುಲ್ ಆಗಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗ್ತದೆ, ಹೊರತು ಖಾಲಿ ಆದ್ರೆ ಸಾಧ್ಯ ಇಲ್ಲ. PUCಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಫೀಸ್ ಅನ್ನ ಕೊಡದೆ ಇರ್ತಕ್ಕಂಥ ಸಿದ್ದರಾಮಯ್ಯವರು DK ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದು ಒಂದು ಹೋರಾಟದಲ್ಲಿ ಮಾತು ಕೊಟ್ಟು ಹೋಗಿದ್ರು. ಅವತ್ತು ಏನಂತ ಹೇಳಿದ್ರೆ ಎಲ್ಲಾ ತರದ ಅರಣ್ಯದಲ್ಲಿ ಜಮೀನ್ ಸಾಗುವಳಿ ಮಾಡೋರಿರ್ಲಿ, ರೆವಿನ್ಯೂ ಜಮೀನಲ್ಲಿ ಪಾರಂಪರಿಕವಾಗಿ ಯಾರು ನೀವು ಮಾಡ್ಕೊಂಡು ಬಂದಿದ್ರಿ, ಶರಾವತಿ ಸಂತ್ರಸ್ತೆ ಯಾರಿದ್ರಿ, ನಿಮಗೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ಹಕ್ಕುಪತ್ರವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಚುನಾವಣೆ ಪೂರ್ವಕವಾಗಿ ಹೇಳಿದ್ರು. ಇವತ್ತು ಕೂಡ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರನ್ನೂ ನಾನು ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಹಂಗ ಮಾಡಕ್ ಬಂದ್ರೆ ನಾನು ಬೇರೆ ರೀತಿ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ನೋಡಿದಿರಿ ಯಾರ್ಯಾರು ಸ್ಟೇಟ್ಮೆಂಟ್ಸ್ ನ ಕೊಡ್ತಾರೆ, ನೀವೆಲ್ಲ ನೋಡ್ತಾ ಇದ್ರಿ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೇ ನಿಮಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಕಾಗೋಡು ತಿಮ್ಮಪ್ಪಾಜಿ ಅವ್ರು ಬಿಟ್ಕೊಟ್ಟಿರ್ತಕ್ಕಂಥ ಏನು ಕನಸು ಇನ್ನೂ ನನ್ಸಾಗ್ತಕ್ಕಂಥದ್ದಿದೆ, ಅದನ್ನ ನಾವು ಗೋಪಾಲಕೃಷ್ಣ ಅವರು ನಮ್ಮ ಪಕ್ಷದಿಂದ ನಾವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಸಂತೋಷ ಆಗ್ತದೆ. ಇಂಥ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ನಮಗೆ ಆಗುದಿಲ್ಲ. ಯಾಕಂದ್ರೆ ನಮಗೂ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಂಗೊಳಿಸಬೇಕು ಕೇಂದ್ರ ರಾಜ್ಯ ಸರ್ಕಾರ ಅಂತ. ಇವತ್ತು ರಾಜ್ಯ ಸರ್ಕಾರ 6,000 ಚಿಲ್ಲರೆ ನಿಮಗೆ ಕೊಟ್ರೆ, ಕೇಂದ್ರ ಸರ್ಕಾರ ಇವತ್ತು ನಿಮಗೆ 4,000 ಚಿಲ್ಲರೆಯನ್ನು ಕೊಡ್ತದೆ. ಆ ಎರಡೂ ಸರ್ಕಾರದಲ್ಲೂ ಸಹ ನಿಮಗೆ ಸೇವೆಯನ್ನ ಕಾಯಂ ಮಾಡ್ಬೇಕು ಅನ್ನೋದು ನಮ್ಮಲ್ಲೂ ಇದೆ. ನಾವು ಇದೀವಿ, ಮಧು ಬಂಗಾರಪ್ಪ ಸಾಹೇಬರು ಇದ್ದಾರೆ, ಎಲ್ಲರೂ ನಾವು ಮಾಡ್ಬೇಕನ್ನೋದು. ಆದ್ರೆ ಏನ್ ಮಾಡೋದು, ಅಷ್ಟು ಲಕ್ಷಾಂತರ ಜನ ನೀವು ಇರೋದ್ರಿಂದ ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ಸಹ ವರ್ಷ ನಿಮಗೆ 1,100,000 ರೂಪಾಯಿನ ಜಾಸ್ತಿ ಮಾಡ್ಕೊಂಡು ಬಂದು ಇವತ್ತು ನಿಮಗೆ ನಾವು ಕೊಟ್ಟಿದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಬಹಳ ಜನರಿಗೆ ಆ ಸೌಲಭ್ಯ ನಿಮಗೆ ಮುಟ್ಟಬೇಕು, ಜನರಿಗೆ ಸಾಕಾಗೋದಿಲ್ಲ. ಯಾಕಂದ್ರೆ ನೀವು ಜನಪರವಾದಂತ ಈ ನಾಡಿನ ಯಾವುದೇ ಸಮಸ್ಯೆ ಬಂದಾಗ ಅಥವಾ ಯಾವುದೇ ಕಾರ್ಯಕರ್ತರ ಇದು ಬಂದಾಗ, ಬಾಣಿತೀರ ಇರ್ಬೋದು, ಹೆರಿಗೆ ಚಂದನ ಇರ್ಬೋದು, ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡುವಂತವ್ರು ನೀವು. ನಿಮ್ಮನ್ನು ಕಾಯಂ ಮಾಡ್ಬೇಕನ್ನೋದು ನಮಗೆ ಆಸೆ ಇದೆ. ಅದು ಬಹುಶಃ ನಾನು ಸಹ ಕಾಯಂ ಆಗ್ಲಿ ಅಂತ ಇವತ್ತು ನಿಮ್ಮಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಹಾಕ್ತೇನೆ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಇವತ್ತು UGD ಒಂದೇ ಅಲ್ಲ, ಇವತ್ತಿನ ಸಾಗರದ ಜನರಿಗೆ ಹೇಳೋದಿಷ್ಟೇ, ಸಾಗರ ತಾಲೂಕು ಅಂತಲ್ಲ, ಇಡೀ ನಮ್ಮ ಸಾಗರ ಹೊಸನಗರ ತಾಲೂಕನ್ನ ನನ್ನ 5 ವರ್ಷದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಾನು ಮಾಡಿದ್ದೀನಿ. ಸಾಗರದ ಬಹಳಷ್ಟು ಯೋಜನೆಗಳನ್ನ ಜಾರಿಗೊಳಿಸ್ಬೇಕಂತ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ. ಮೊದಲ ಹಂತವಾಗಿ ಈಗಾಗಲೇ ನಗರಸಭೆಯಲ್ಲೂ ಸಹ ಈಗಾಗಲೇ ನಾವು ನಗರಾಧಾನದಲ್ಲಿ ಮತ್ತು ಸ್ಪೆಷಲ್ ಗ್ರಾಂಟ್ ಅಲ್ಲೂ ಸಹ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ. ಒಂದೊಂದು ವಾರ್ಡಿಗೆ ಸುಮಾರು 1.5 ಕೋಟಿಯಿಂದ 1.25 ಕೋಟಿ ರೂಪಾಯಿವರೆಗೂ ದುಡ್ಡನ್ನ ಕೊಟ್ಟಿದ್ದೀವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅದರ ಜೊತೆಗೆ ಫುಡ್ ಕೋರ್ಟ್ ಇಂದ ಹಿಡಿದು, ಪಾರ್ಕ್ ಇಂದ ಹಿಡಿದು ಮತ್ತು ನಗರ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡ್ಲಿಕ್ಕೆ ಈಗಾಗಲೇ ನಾನು ದುಡ್ಡನ್ನ ಸುಮಾರು ಮೊನ್ನೆ ನಮ್ಮ ಹೊಸನಗರ ಬೈಪಾಸ್ ರಸ್ತೆ, ಹೊಸನಗರ ರಸ್ತೆಗೂ ಸಹ ಸಾಗರ ಹೊಸನಗರ ರಸ್ತೆಗೂ 5.5 ಕೋಟಿ ಮತ್ತು ಸಾಗರ ಮತ್ತು ಸೊರಬ ರಸ್ತೆಗೆ ಹೋಗುವಂತ ರಸ್ತೆಗೂ, ಕೆಳದಿ ರಸ್ತೆಗೂ 5.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಈಗಾಗಲೇ ಮಾರ್ಕೆಟ್ ರಸ್ತೆ ಬಹಳ ವರ್ಷದಿಂದ ನೆನೆಗುಂದಿ ಬಿದ್ದಿದ್ದು ಸಹ ಈಗ ಮೊನ್ನೆ ಹಿಂದಿನ AC ಅವರು ಬಂದಂತ ಸಂದರ್ಭದಲ್ಲಿ DC ಅವರು ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸಿ ಕೊಟ್ಟಿದ್ದಾರೆ. ಅದಕ್ಕೂ ಸಹ ದುಡ್ಡು ಇಟ್ಟಿದ್ದೀನಿ. ಇನ್ನು ಕೆಲವೇ ದಿವಸದಲ್ಲೂ ಸಹ ಮಾರ್ಕೆಟ್ ರಸ್ತೆಯನ್ನ ಅಗಲೀಕರಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹೈವೇದು ಸಹ ಈಗಾಗಲೇ ಅಗಲೀಕರಣ ಆಗಿದೆ. ಅದನ್ನು ಸಹ ಹೈವೇ ರಸ್ತೆಯನ್ನು ಸಹ ಸಂಪೂರ್ಣವಾಗಿ ಮುಕ್ತಾಯ ಮಾಡುವಂತ ಕೆಲಸದಲ್ಲಿ ಈಗಾಗಲೇ ಹೈವೇ ಪ್ರಾಧಿಕಾರದಲ್ಲೂ ಶುರು ಮಾಡಿದ್ದಾರೆ. ಅದೊಂದೇ ಅಲ್ಲ ಬಂಧುಗಳೇ, ಸಾಗರದ ನಗರದ ಜನರಿಗೆ ನಾನು ಕುಡಿಯುವ ನೀರು ತರಬೇಕು, 24 ಗಂಟೆಗೆ ಏನು ಹಿಂದೆ 70 ಕೋಟಿ ರೂಪಾಯಿ ಕೊಟ್ಟು ಶರಾವತಿ ನದಿ ತಂದು ಕೊಟ್ಟಿದ್ದು ಒಂದೇ ಅಲ್ಲ, ಇನ್ನು ಮುಂದೆ ಸಹ ಸಾಗರದ ನಗರದ ಜನರಿಗೆ 24 ಗಂಟೆ ಸಹ ಕುಡಿಯುವ ನೀರು ಯೋಜನೆಗೋಸ್ಕರ 250 ಕೋಟಿ ರೂಪಾಯಿನ ಈಗಾಗಲೇ ಒಂದು ಪ್ಲಾನಿಂಗ್ ಅನ್ನು ಮಾಡಿಸಿದ್ದೇನೆ. ಈಗಾಗಲೇ 250 ಕೋಟಿ ರೂಪಾಯಿದ ಒಂದು ಪ್ಲಾನ್ ಮಾಡಿಸಿ ಈಗಾಗಲೇ ಅದನ್ನ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡಿಸ್ಲಿಕ್ಕೆ ಪಟ್ಟಿಯನ್ನು ಮಾಡಿಸಿದ್ದೇನೆ. ಅದು ಮನೆ ಮನೆಗೆ ನೀರು ಹೋಗುವಂತ ಯೋಜನೆ ಏನು ನಾವು ಪಕ್ಕದ ರೂರಲ್ ಕ್ಷೇತ್ರದಲ್ಲಿ ಏನು
ಮನೆ ಮನೆಗೆ JJM ಕೊಡ್ತಾ ಇದೀವಿ, ಅದೇ ತರ ಸಿಟಿಗೂ ಕೊಡ್ಬೇಕಂತಾಗಿದೆ. ಮಧು ಬಂಗಾರಪ್ಪ ಸಾಹೇಬ್ರು ಹೇಳಿದ್ರು ಅವ್ರು 600 ಕೋಟಿ ರೂಪಾಯಿ ಅಲ್ಲಿ ತಂದು ಕೊಟ್ರೆ ನಾವು ಇಲ್ಲಿ 217 ಕೋಟಿ ರೂಪಾಯಿಯನ್ನ ಮತ್ತೆ ಶರಾವತಿ ನದಿ ನೀರನ್ನ ಗುಬ್ಬಗೋಡಿಯಿಂದ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಹೊಸನಗರದಲ್ಲಿ ನಮ್ಮ ಆ ಡ್ಯಾಮ್ ಇಂದ ತರಲಿಕ್ಕೋಸ್ಕರ 412 ಕೋಟಿ ರೂಪಾಯಿಯನ್ನು ಸಹ ಅಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅಂದ್ರೆ ಈ ಸಾರ್ವಜನಿಕ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಕುಡಿಯುವ ನೀರು ಯೋಜನೆಯನ್ನ ಇವತ್ತು ಗಟ್ಟಿಗೊಳಿಸುವಂತ ಕೆಲಸದಲ್ಲಿ ನಾವು ಸಹ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಗರದ ಆಸ್ಪತ್ರೆಗಳಿಗೆ, ಮಕ್ಕಳ ಆಸ್ಪತ್ರೆಗೆ 1,65,00,000 ರೂಪಾಯಿ ಕೊಟ್ಟು ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಇರಬಾರ್ದ ರೀತಿಯಲ್ಲಿ ಹೈಟೆಕ್ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀನಿ, ಈಗಾಗಲೇ ಕೊಟ್ಟಿದ್ದೀನಿ. ಹಾಗೆ ಇವತ್ತು ಜನರಲ್ ಆಸ್ಪತ್ರೆಯಲ್ಲಿ 1,75,00,000 ರೂಪಾಯಿ ಕೊಟ್ಟು ಅಲ್ಲೂ ಸಹ ಹೈಟೆಕ್ ಯಾವುದೇ ಸಮಸ್ಯೆ ಬರಬಹುದು, ಎಂತ ವಿಶೇಷವಾದಂತ ಮೂಲ ಸೌಕರ್ಯಗಳು ಅಲ್ಲಿರುವಂತ ವಾರ್ಡ್ಗಳಿಗೆ ಸೊಳ್ಳೆ ಪರದೆಯಿಂದ ಹಿಡಿದು ಎಲ್ಲವನ್ನು ಸಹ ಕೊಡುವಂತ ರೀತಿಯಲ್ಲಿ ಬಹಳ ಅದ್ಭುತವಾಗಿರುವಂತ ಒಂದು ಆಸ್ಪತ್ರೆ ಮಾಡಿದ್ದೀನಿ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಮಂತ್ರಿಗಳಾದಂತ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ಮಂತ್ರಿಗಳಾಗಿ ಸಾಗರಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಗುಣಮಟ್ಟವನ್ನು ನೋಡಿದ ನಂತರ ಅವರು ನಿಮಗೆ ಅಪ್ಗ್ರೇಡ್ಗೆ ಕೊಡ್ತೀವಿ ಅಂತೇಳಿ 70 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಇವತ್ತು ಅದು ನನಗೆ ಬಹಳ ಖುಷಿಯಾಗಿದೆ. ಈ ಸಾಗರದ ಜನರ ಬಹಳ ದಿನದ ಕನಸನ್ನ ಇವತ್ತು ನಮಗೆ ಈಡೇರಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಸಾಗರ ಅಂತ ಹೇಳಿದ್ರೆ ಎಲ್ಲಾ ಭಾಗದ ಜನರು ಸಹ ಇಲ್ಲಿಗೆ ಆರೋಗ್ಯಕ್ಕೋಸ್ಕರ ಇಲ್ಲಿ ನಮ್ಮ ಆಸ್ಪತ್ರೆ ಬರೋದ್ರಿಂದ ಮೂಲ ಸೌಕರ್ಯ ಕೊರತೆ ಆಗಬಾರ್ದ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಷ್ಟು ಸಹ ಈ ಭಾಗದ ಜನರಿಗೆ ಅದು ಒಂದೇ ಅಲ್ಲ ಬಂಧುಗಳೇ, ನಾನು ಸಾಗರದಲ್ಲಿ ಒಂದು ರಂಗಮಂದಿರವನ್ನು ಕಟ್ಟಬೇಕಂತ ಹೇಳಿ ಬಹಳ ವರ್ಷದಿಂದ ನಮ್ಮ ಕನಸಿತ್ತು. ಹಿಂದೆ ಇದನ್ನ ನಾನೇ ಮಾಡಿದ್ದೆ, ಹಿಂದೆ 2009ರಲ್ಲಿ ಇದು ಮಾಡಿಕೊಟ್ಟಿದ್ದೆ. ಅನಂತರ ಬಂದಂತವರು ಇಲ್ಲಿ ಮುಂದುವರಿಸಿದ್ರು. ನನಗೆ ಒಂದು ಕನಸಿದೆ, ಸಾಗರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ರಂಗಮಂದಿರ ಇಂಡೋರ್ ಆಗ್ಬೇಕು ಅನ್ನೋದು 12 ಕೋಟಿ ರೂಪಾಯಿದ ಒಂದು ಪ್ರಸ್ತಾಪನೆ ಹೋಗಿದೆ. ಈಗಾಗಲೇ ಅದಕ್ಕೆ 5.5 ಕೋಟಿ ರೂಪಾಯಿ ಹತ್ರ ದುಡ್ಡು ನಮ್ಮ ಹತ್ರ ಇದೆ. ಅದನ್ನೂ ಸಹ ಬಹಳ ಅದ್ಭುತವಾಗಿ ಚಂದವಾಗಿ ಇರುವಂತ ಯಾಕಂದ್ರೆ ಸಾಗರ ಕ್ಷೇತ್ರ ಅಂತ ಹೇಳಿದ್ರೆ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮೈಸೂರಲ್ಲಿ ಬಿಟ್ರೆ ಎರಡರಲ್ಲಿ ಸಾಗರನೇ ಇರ್ಬೋದು ಅನಿಸ್ತದೆ ನನಗೆ. ಅಂತ ಕಲೆಯನ್ನು ಉಳಿಸೋಕ್ಕೋಸ್ಕರ ನಾವು ಅದನ್ನ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ನಿನ್ನೆ ಶಿವರಾಜ್ ತಂದೆ ಬಿಟ್ಟು ಹೋಗಿದ್ದರು. ಆ ರಸ್ತೆಗಳನ್ನ ಕೊಡುವಂತ ಜವಾಬ್ದಾರಿ ನಮ್ದಿದೆ, ಖಂಡಿತ ನಾನು ಮಾಡಿಕೊಡ್ತೇನೆ ಬಂಧುಗಳೇ. ಇವತ್ತು ಯಾರು ಇವತ್ತು ಗ್ಯಾರಂಟಿ ಕಾರ್ಡ್ ಇಂದ ಇವತ್ತು ಅನುದಾನ ಕೊರತೆ ಅಂತ ಹೇಳಿದ್ರು, ಈ ವರ್ಷದ ಬಡ್ಜೆಟ್ ಅಲ್ಲಿ 4,09,500 ಕೋಟಿಯಲ್ಲಿ ಬಡ್ಜೆಟ್ ಅಲ್ಲಿ ನಮಗೆ ಬೇಕಾದಷ್ಟು ಹಣವನ್ನ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ತಯಾರಿದ್ದಾರೆ. ಸ್ವಲ್ಪ ದಿನದಲ್ಲೇ ಮಧು ಬಂಗಾರಪ್ಪನವರಿಗೂ ಬರುತ್ತೆ, ನನಗೂ ಬರುತ್ತೆ. ಸುಮಾರು 100 ಕೋಟಿ ರೂಪಾಯಿಯನ್ನ ಕೇವಲ ರಸ್ತೆ ಕಾಮಗಾರಿಗೆ ಬಿಡುಗಡೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಬಹುಶಃ ಶರಾವತಿಯಿಂದ ಆಗಿರುವಂತಹ ಮುಳುಗಡೆ ಪ್ರದೇಶ ಆಗಿದ್ರಿಂದ ಕಾಲು ಸಂಖ್ಯೆಗಳಿಗೆ ಬಹಳ ಅವಶ್ಯಕತೆ ಇದೆ. ಶೃಂಗೇರಿಯಲ್ಲಿ ಒಂದು ಮಗು ತೀರ್ಕೊಂಡ ನಂತರ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಮಗು ಶಾಲೆ ಅಂತ ಶಂಕ ದಾಟಬೇಕಾದ್ರೆ ಕಾಲ್ ಜಾರಿ ಬಿದ್ದು ಹೋಗಿದ್ನ ಅವತ್ತು ನೆನಪು ಮಾಡಿಕೊಂಡು ನೆನಪಿದೆ. ಆನಂತರ ಕೆಲವು ಸರ್ಕಾರಗಳು ಬಂದ ಮೇಲೆ ಸ್ವಲ್ಪ ಕಾಲ್ ಸಂಖ್ಯೆಗಳನ್ನು ಕೊಟ್ಟರು. ಆದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು ನಿನ್ನ ಕ್ಷೇತ್ರದ ಕಾಲ್ ಸಂಖ್ಯೆಗಳಿಗೆ ಎಷ್ಟು ಬೇಕು ಕೇಳು ಅಂತ ಹೇಳುವಂತ ರೀತಿಯಲ್ಲಿ ಅವರು ಸಹ ಕಾಲ್ ಸಂಖ್ಯೆಗಳು ನಮಗೆ ಬಹಳ ಬೇಕಾಗಿದೆ. ಯಾಕಂದ್ರೆ ತುಂಬ್ರಿ ಭಾಗ, ಕೋಗಾರ ಆ ಭಾಗದಲ್ಲಿ ಬಹಳ ಜನರಿಗೆ ನಡೆಯಲಿಕ್ಕೆ ಬಹಳ ಕಷ್ಟ ಇದೆ. 15-20 ಕಿಲೋಮೀಟರ್ ಸುತ್ತಾಡ್ತಾ ಎಲ್ಲ ಬರ್ಬೇಕು. ಅಂತವರಿಗೂ ಸಹ ಕಾಲ್ ಸಂಖ್ಯೆಗೆ ಸುಮಾರು 40-50 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಸಹ ಭರವಸೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ನಮಗೆ ಕೊಟ್ಟಿದ್ದಾರೆ. ಅಂದಮೇಲೆ ನಿಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತಾ ಇದೆ ಅಂತ ಮೊದಲನೇ ಹೇಳಿದ್ರು. ಎಲ್ಲಿಂದ ತಂದ್ಬಿಟ್ಟಾರೆಲ್ಲ ತಗೊಬಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಧುವಣ್ಣವರು ನಮ್ಮ ಸೋದರ ಸಮಾನರಂತ, ನನ್ನ ಅಣ್ಣ ಇದ್ದಾಗ ಇರ್ಬೋದು, ತಮ್ಮನಿರ್ಬೋದು, ಅಣ್ಣನಿರ್ಬೋದು. ಆದ್ರೆ ಎಲ್ಲ ಮಂತ್ರಿಗಳು ಸಹ ನನ್ನ ಆತ್ಮೀಯ ಸ್ನೇಹಿತರೇ ಆಗಿದ್ದಾರೆ. ಯಾಕಂದ್ರೆ ಹಿಂದಿಂದಲೂ ನನ್ನ ಜೊತೆಗಿದ್ದಂತವ್ರು ಇರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಕೇಳಿದಾಗ ಕೊಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಅದರಿಂದ ಅಭಿವೃದ್ಧಿಯಲ್ಲಿ ಎಲ್ಲಾ ಮಂತ್ರಿಗಳು ಸಹ, ಈಗ ಮಧುವಣ್ಣವರು ನಾ ಕೇಳಿದ್ರೆ ಯಾವುದೂ ಇಲ್ಲ ಅಂದಿಲ್ಲ. ಅವ್ರು ಯಾವ್ದು ಬೇಕಂತ ಹೇಳಿದ್ರೆ ಟಕ್ ಅಂತ ಹೇಳ್ಬಿಡ್ತಾರೆ, ಯಾವ್ದು ಇಲ್ಲ ಅನ್ನೋದಲ್ಲ. ಗೋಪಾಲಣ್ಣ ಕೊಟ್ಟಿದ್ದಾರೆ ಅಂದ್ಕೂಡೆ ಅವ್ರು PA ಹೇಳಿರ್ತಾರೆ. ಹಾಗೆ ಅವರು ಇವು ಜಿಲ್ಲೆ ಮಂತ್ರಿಗಳಾದ್ಮೇಲೆ ಅವರು ಸಹ ಉತ್ತಮವಾದಂತ ಕೆಲಸ ಮಾಡೋ ಮೂಲಕ ಇಡೀ ತಾಲೂಕಿನಾದ್ಯಂತ ಅವರು ಓಡಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಸಾಥ್ ಕೊಟ್ಟರೆ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಅವರು ಸಾಥ್ ಕೊಟ್ಟಿದ್ದಾರೆ. ಅವರ ಜೊತೆಗೆ ಸೇರಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿಯ ಒಂದು ಕ್ರಾಂತಿಯನ್ನೇ ಮಾಡಬೇಕು ಅನ್ನೋದಿದೆ. ಸಾಗರ ತಾಲೂಕಿಗೆ ಬರೆದಿಟ್ಕೋಬೇಕು. ಮಾನ್ಯ ಎಲ್ಲ ತಾಲೂಕಿನ ಜನತೆಗೆ ಹೇಳೋದಿಷ್ಟೇ, ನಿಮ್ಮ ತಾಲೂಕಿಗಿರುವ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಇದ್ದಾಗ ನೋಡ್ಕೊಳ್ಳುವಂತ ಜವಾಬ್ದಾರಿ ಈ ಗೋಪಾಲಕೃಷ್ಣ ಬೇಳೂರು ನೋಡ್ಕೊಳ್ತಾನೆ
ಮಾಡ್ತಾನೆ ಅಂತ ನಿಮಗೆ ಭರವಸೆ ಕೊಡ್ತೀನಿ ಬಂಧುಗಳೇ. ನೀವು ಯಾವನೇ ಕೇಳಿದಿರ್ತಾರೋ ಅದಕ್ಕೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈ ತಾಲೂಕಿನ ಜನರು ನನಗೆ 10 ವರ್ಷಗಳ ನಂತರ ಅಧಿಕಾರ ನೀವು ಕೊಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ತೀರಿಸುವಂತ ಕೆಲಸವನ್ನ ಬೇಡೂರು ಯಾವತ್ತೂ ಮಾಡ್ತಾನೆ, ನೆನ್ಪಿಡ್ಕೋಬೇಕು. ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದ್ದಾರೆ ಅವೆಲ್ಲವನ್ನ ಮಾಡುವಂತ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ. ಯಾಕಂದ್ರೆ 94cc 94c ಇದೆಯಲ್ಲ, ಬಿ ಖಾತ, ಇದು ಸಾಮಾನ್ಯ ವಿಚಾರ ಅಲ್ಲ. ಎಷ್ಟು ವರ್ಷಗಳ ಕಾಲ ಬಹಳ ಜನರಿಗೆ ಇರುವಂತಹದೊಂದು ಇದನ್ನ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ ಮಂತ್ರಿಗಳು ಮಾಡಿದ್ದಾರೆ. ಆ ಬಿ ಖಾತ ಎಷ್ಟೋ ಕುಟುಂಬದಲ್ಲಿ ಇವತ್ತು ಅವ್ರಿಗೆ ಹಕ್ಕು ಸಿಗದೆ ಇರುವಂತದನ್ನ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆಯಲ್ಲ, ಸಾಮಾನ್ಯ ವಿಚಾರ ಅಲ್ಲ. ನಿಜವಾಗ್ಲೂ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ. ಇವತ್ತು ಅಂತ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಟ್ಟು ಇವತ್ತು ಜನರಿಗೆ ಹಕ್ಕು ಕೊಡುವಂತದ್ದಾಗಿದೆ. ಮಾನ್ಯ ನಮ್ಮ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು ಇದ್ದಾರೆ, ಅವ್ರು ಸ್ವಲ್ಪ ತುಟಿ ಹತ್ರ ಸ್ವಲ್ಪ ಹೊಡ್ತಾ ಬಿದ್ದರಿಂದ ಮಾತಾಡಕ್ಕಾಗಲ್ಲಂತೆ ಅವರು ಸುಮ್ಮನೆ ಓದಿದ್ದಾರೆ. ಸ್ವಲ್ಪ ಮೊನ್ನೆ ಸ್ವಲ್ಪ ಸಣ್ಣಕ್ಕೆ ಇದಾಗಿ ಅದು ಇಲ್ಲದ್ರೆ ಮಾತಾಡ್ತಿದ್ರು. ಅವರು ಹೇಳಿಕೆ ಕೊಟ್ಟಿದ್ದಾರೆ, ಏನು ಹಕ್ಕುಪತ್ರ ಕೊಡಬೇಕು, ಇಲ್ಲಿ ಏನು ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಮಾನ್ಯ ತಹಸೀಲ್ದಾರ್ AC ಅವರು ಇಲ್ಲೇ ಇದ್ದಾರೆ. ಬಳಸ್ಕೋಡ್ ಹತ್ರ 20 ಎಕರೆ ಜಾಗವನ್ನ ಈಗಾಗಲೇ ನಾವು ಮೀಸಲಿಟ್ಟಿದ್ದೀವಿ. ಆ ಮೀಸಲಿಟ್ಟಂತ ಜಾಗದಲ್ಲಿ ಯಾರು ಇಷ್ಟು ವರ್ಷಗಳ ನಿವೇಶನ ಇದೆ ಅಂತ ಬಡವರು ನೀವು ಇದ್ದೀರಿ, ಅವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ಮುಂದೆ ಮಾಡಿಕೊಡ್ತೇನೆ ನಿಮಗೆ ಅಂತ ಭರವಸೆ ಕೊಡ್ತಾ ಇದ್ದೀನಿ. ನನಗೆ ಬಂದಿದೆ ಸುಮಾರು 2,000 ಚಿಲ್ಲರೆ ಹಕ್ಕುಪತ್ರಕ್ಕೆ ಆದ್ಯತೆ ಬೇಕಂತ ಹೇಳಿ ಈಗಾಗಲೇ ಬಂದಿದೆ. ಅದಕ್ಕೂ ಸಹ ಈ ಸಾಗರದ ಜನತೆಗೆ ಕೊಡ್ಲಿಕ್ಕೆ ನಾನು ಭರವಸೆ ಕೊಡ್ತೇನೆ, ಮಾಡ್ಕೊಡ್ತೇನೆ ಅಂತ ಮಾತನ್ನು ಇವತ್ತು ಹೇಳೋಕ್ಕಾಗತ್ತೆ. ಅದರಿಂದ ನಮಗೇನಾಗಿದೆ, ಕೇಂದ್ರ ಸರ್ಕಾರ ಇವತ್ತು ನಮಗೆ ಜಾನಪದ ನಮ್ಮ ನೆಲದ ಭದ್ರ ಕಲೆಯಾಗಿದೆ. ಜಾನಪದ ರಥವನ್ನು ಯುವ ಪೀಳಿಗೆ ಮುನ್ನಡೆಸಿಕೊಂಡು ಹೋಗುವ ಮೂಲಕ ಜಾನಪದ ಕಲೆ ಉಳಿಸಿ ಬೆಳೆಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾನಪದ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ ಡಾಕ್ಟರ್ ಸಣ್ಣ ಹನುಮಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲ್ಲಿ ಮಮತಾ ಹೆಗಡೆ, ಮಂಜಪ್ಪ PN, ಸುರೇಶ್ ಜಂಬಾನಿ, IG ಪ್ರಕಾಶ್, ಜಗದೀಶ್ ಎಂ, ಗುರುಮೂರ್ತಿ ಶಿರವಾಳ, ಚಿದಂಬರ್, G ಕೃಷ್ಣ ಇನ್ನಿತರರು ಹಾಜರಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಾಗರ ಇದರ ಆಶ್ರಯದಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದೀರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಜಾನಪದಕ್ಕೆ ಮಹತ್ವವನ್ನು ಕೊಟ್ಟಂಥದ್ದು. ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಪ್ರಶಸ್ತಿಗಳನ್ನು ಪಡ್ಕೊಂಡು ಜಾನಪದವನ್ನು ಇಲ್ಲಿವರೆಗೆ ಉಳಿಸ್ಕೊ ಬಂದು ಇವತ್ತು ಕಾಲೇಜು ಮಟ್ಟದಲ್ಲೂ ಸಹ ಅದರ ಏಳಿಗೆಗಾಗಿ, ಪ್ರಗತಿಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಇವತ್ತೊಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಮಹಾಗಣಪತಿಯ ದೇವಸ್ಥಾನದ ಆವರಣದಿಂದ ಚಾಲನೆ ಕೊಡುವ ಮೂಲಕ ಜಾನಪದದ ರಂಗು ಅಂದರೆ ಸೊಗಡು ಅಂತಾರಲ್ಲ ಅದು, ಗಾಡಿ, ಆಮೇಲೆ ಇವ್ರದ್ದೆಲ್ಲ ಟ್ರೆಡಿಷನಲ್ ಡ್ರೆಸ್ ಎಲ್ಲ ಬಾರಿ ಚೇಂಜ್ ಆಗಿದೆ. ಪೇಟ, ಇದು ಪಂಚೆ ಇದೆಲ್ಲ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಹ ಸ್ಯಾರಿ ಉಟ್ಕೊಂಡೆಲ್ಲ ಬಂದಿದ್ದಾರೆ. ಡೊಳ್ಳು ಬಂದಿದೆ, ಜಾನಪದ ಕಲಾವಿದರು ಬಂದಿದೆ, ಡೊಳ್ಳು ಎಲ್ಲ ಬಂದಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ. ಅಂದ್ರೆ ಜಾನಪದವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ತರ ನಮ್ಮ ಎಲ್ಲ ಹೊಸ ತರದ ರಂಗನ್ನು ಕೊಡುವ ಮೂಲಕ, ಈ ಒಂದು ಕಲಾವಿದರಿಗೆ ಹೆಚ್ಚು ಸಹಕಾರ ಕೊಡುವ ಮೂಲಕ, ಕಲೆಯನ್ನು ಬೆಳೆಸುವ ಮೂಲಕ, ಅದನ್ನು ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಆದರೆ ಖಂಡಿತ ಅದು ಒಳ್ಳೇದಾಗುತ್ತಂತ ಈ ಸಭೆಯಲ್ಲಿ ನಮ್ಮ ಪ್ರಾಂಶುಪಾಲ ಅಂತ ಹನುಮಂತಪ್ಪನವರು ಮತ್ತು ಅವರೆಲ್ಲ ಶಿಕ್ಷಕ ಬಂಧುಗಳು, ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಎಲ್ಲ ಗೌರವಿತ ಸದಸ್ಯರುಗಳು, ಮುಖಂಡರುಗಳು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕ ಬಂಧುಗಳು ಸಹ ಬಂದು ಸಹಕಾರ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಶುಭ. ನಾಟಕಗಳು ಮನರಂಜನೆಗೆ ಮಾತ್ರವಲ್ಲದೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವಂತಿರಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದರು. ಸಾಗರ ತಾಲೂಕಿನ ಹೆಗ್ಗೋಡು ನಿನಾಸಂ ಆವರಣದಲ್ಲಿ ಭಾನುವಾರ ನವೀಕರಿಸಿರುವ ರಂಗಸಭಾಂಗಣದ ಲೋಕಾರ್ಪಣೆ, ವರ್ಷಾಂತ್ಯದ ನಾಟಕೋತ್ಸವ ಹಾಗೂ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ವೇದಿಕೆಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್, ನಿನಾಸಂ ಅಧ್ಯಕ್ಷ ಸಿದ್ಧಾರ್ಥ್ ಭಟ್ ಉಪಸ್ಥಿತರಿದ್ದರು. KV ಅಕ್ಷರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಮಾಧವ್ ಚಿಪ್ಲಿ ಕಾರ್ಯಕ್ರಮ ನಿರೂಪಿಸಿದರು. ಆದರೆ ಒಂದು ಬಹಳ ಸಂತೋಷ ಮತ್ತು ಖುಷಿಯಾಗಿದ್ದು ಏನಂದ್ರೆ
ಈ ನೀನಾಸಮ್ಮನ್ನು ಎಲ್ಲವನ್ನು ನೋಡಿದಂತೆ ಭಾಳ ಸಂತೋಷ ಅನಿಸ್ತು. ಈ ನೀನಾಸಮ್ಮನ ಒಂದು ಏನು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ನೀನಾಸಮ್ ಶಾರ್ಟ್ಕಟ್ ಆಗಿ ಏನಾಗಿದೆ, ನಿಜವಾಗ್ಲೂ 1949 ಇದು ಪ್ರಾರಂಭ ಆಗಿದೆ ಅಂತ ತಿಳಿದ್ರೆ ಭಾಳ ಖುಷಿ ಪಡುವಂಥದ್ದು. ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ನಿಜವಾಗ್ಲೂ ಸಂಸ್ಥೆ ಕಟ್ಟೋಕ್ಕೆ ಭಾಳ ಕಷ್ಟದ ಕೆಲಸ. ಆದರೆ ಸರ್ಕಾರದ ಒಂದು ಇದನ್ನು ತಗೊಂಡು ಅನುದಾನವನ್ನು ತೆಗೆದು, ಅದು ಭಾಳಷ್ಟು ನನಗೆ ನನ್ನ ಹೆಸರು ಅಕ್ಷಯ್ ಅವರು ಏನು ಭಾಳ ಚೆನ್ನಾಗಿ ಹೇಳಿದರು, ಭಾಳ ಕಮ್ಮಿ ಅನುದಾನದೊಳಗೆ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಅಂತಂದು ನಿಜವಾಗ್ಲೂ ಭಾಳ ಖುಷಿ ಪಡುವಂಥದ್ದು. ನಾನು ಮೊನ್ನೆ ಲಾಸ್ಟ್ ಟೈಮ್ ನಾನು ಒಂದು ಮಾತನ್ನು ಹೇಳಿದ್ರು ಅವರು, ಈ ಸಂಸ್ಥೆ ಯಾವ್ಯಾವ ವಿದ್ಯಾಸಂಸ್ಥೆ ನನಗನ್ಸಿದ ಮಟ್ಟಿಗೆ ಯಾರೂ ಸಭೆನ ಕರೆದಿದ್ದಿಲ್ಲ. ಸರ್ಕಾರ ಅನುದಾನ ಹೋಗುತ್ತೆ ಆದರೆ ಸಭೆನ ಕರೆದಿಲ್ಲ. ಆದರೆ ನಾನು ಸಭೆ ಕರೆದು ಮಾತಾಡಿದಾಗ 2-3 ಸಂಸ್ಥೆ ಬಗ್ಗೆ ಭಾಳ ಹೆಮ್ಮೆ ಪಟ್ಟೆ ನಾನು. ಒಂದು ಈ ನೀನಾಸಮ್, ಇನ್ನೊಂದು ಧಾರವಾಡದ ಒಂದು ಸಂಸ್ಥೆ ಇದೆ. ಸಂಸ್ಥೆ ಭಾಳ ಖುಷಿ ಪಟ್ಟೆ ನಾನು. ಯಾಕಂದರೆ ಸಾರ್ವಜನಿಕವಾಗಿ ಸಾಮಾನ್ಯರೊಳಗೆ ಸಾಮಾನ್ಯ ಜನರಿಗೆ ಮುಟ್ಟುವಂಥ ಕೆಲಸ ಆ ಸಂಸ್ಥೆಯಿಂದ ಪ್ರಾಮಾಣಿಕವಾಗಿ ಆದರೆ ಆ ಸಂಸ್ಥೆಗೆ ಒಂದು ಗೌರವ ಮತ್ತು ಆ ಸಂಸ್ಥೆಗೆ ದುಡ್ಡು ಕೊಟ್ಟ ಸರ್ಕಾರಕ್ಕೆ ಗೌರವ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಿಜವಾಗ್ಲೂ ನೀನಾಸಮ್ದೊಳಗೆ ಬರೀ ಈ ನಾಟಕ ಕಲಾವಿದರು ಬರೀ ತಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ನಾಟಕ ಮಾಡೋದು ಅಷ್ಟೇ ಅಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸ ಏನಾದರೂ ಆಗ್ತೈತೆ ಅಂದರೆ ಅದು ನಾಟಕ ಮತ್ತು ಈ ಕಲಾವಿದರಿಂದ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಬೇಗವಾಗಿ ಏನಾದರೂ ಒಂದು ಮಾಧ್ಯಮದಾಗ ಹೇಳಕ್ಕೆ ಹೋದರೆ ಜನ ಆ ಕಡೆನೂ ಹೇಳ್ತಾರೆ ಈ ಕಡೆನೂ ಹೇಳ್ತಾರೆ ಅಂತ ಅವ್ರ ಬಗ್ಗೆ ಸಮಸ್ಯೆ ಪಡ್ತಾರೆ. ಅದೇ ನಾಟಕದ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ನಿಜವಾಗ್ಲೂ ಒಪ್ಪುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಈ ನಾಟಕದ ಬಗ್ಗೆ ಭಾಳಷ್ಟು ಗೌರವ ಪಡುವಂಥದ್ದು, ಭಾಳಷ್ಟು ನನಗೆ ಗೌರವ ಇರುವಂಥದ್ದು. ಯಾಕಿದೆ ಅಂತಂದರೆ ನಾನು ಹುಟ್ಟಿ ಬೆಳೆದಿದ್ದು ಒಂದು ನಾಟಕ ಕಲಾವಿದರ ಊರಿನೊಳಗೆ ನಾನು ಹುಟ್ಟಿ ಬೆಳೆದಿದ್ದು. ನನ್ನ ಹುಟ್ಟೂರು ಇಲ್ಕಲ್. ನನಗನ್ಸಿದ ಮಟ್ಟಿಗೆ ನಾಟಕ ಅಂತ ಪ್ರಾರಂಭ ಆಗಿದ್ದೆ ಇಲ್ಕಲ್ಲೊಳಗೆ, ಕಲಾವಿದರ ನಾಡು ಅನ್ನೋದೇ ಇಲ್ಕಲ್ಲೊಳಗೆ ಅತಿ ಹೆಚ್ಚು ಕಲಾವಿದರು ಹೋಗುವಂಥದ್ದು ಊರು. ಹೀಗೆ ಇದೇನೋ ನನಗೆ ಗೊತ್ತಿರೋ ತಾಕತ್ತಾಳೆ. ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟದ್ದೇ ನಾನು ಎಲ್ಲರಿಗೂ ನನ್ನ ಮುಖ್ಯಮಂತ್ರಿಗಳನ್ನು ಸೇರಿ ನನಗೆ ಯಾಕೆ ಸರ್ ಅಂತಂದೆ ನಾನು. ಎದಕ್ಕಂದರೆ ಇದು ಇಲಾಖೆ ಮಾಡ್ತೀನಿ ನೀನು ನಿರ್ವಹಿಸ್ತೀನಿ ಅಂತಂದ್ರೆ, ಇಲ್ಲ ಸರ್ ನಾನು ಕಲಾವಿದನೂ ಅಲ್ಲ, ಕಾದಂಬರಿಕಾರನೂ ಅಲ್ಲ, ಸಾಹಿತ್ಯನೂ ಅಲ್ಲ, ನನಗೆ ನಾಟಕ ಅಂತ ಬರೋದೇ ಇಲ್ಲ, ಭಾಳ ಕಷ್ಟದ ಕೆಲಸ ಅಂತ ಕೇಳಿದೆ. ಇಲ್ಲ ನನಗೆ ವಿಶ್ವಾಸ ಐತೆ ಇದನ್ನು ನಿರ್ವಹಿಸ್ತೀನಿ. ನಿಜವಾಗಲೂ ಈ ಇಲಾಖೆ ತಗೊಂಡ್ಮೇಲೆ ನನಗೆ ನಿಜವಾಗಲೂ ಒಂದು ಒಳ್ಳೆ ಕೆಲಸ ನನಗೆ ಸಿಕ್ಕಿದೆ. ಕಲೆಗೆ ಒಂದು ಕನ್ನಡಕ್ಕಾಗಿ ದುಡಿಯುವಂಥ ಅವಕಾಶ ನನಗೆ ಸಿಕ್ಕಿದೆ, ಕಲಾವಿದರ ಸಲುವಾಗಿ ದುಡಿಯುವಂಥ ಅವಕಾಶ ಸಿಕ್ಕಿದೆ. ಮತ್ತು ಈ ವಿಚಾರದೊಳಗೆ ಸಾಹಿತಿಗಳ ಜೊತೆಗೆ ನನ್ನ ಕುಂತು ಅಂಥ ದೊಡ್ಡ ದೊಡ್ಡ ಮಹಾನ್ ಸಾಹಿತಿಗಳ ಜೊತೆ ಕುಂತು ಚರ್ಚೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ ನಾನು ಭಾಳ ಹೆಮ್ಮೆ ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದಂತೂ ಸತ್ಯ, ಈ ಕಲಾವಿದರಿಗೆ ಮೊನ್ನೆ ನಾವು ಸರ್ಕಾರಗಳು ಕಲಾವಿದರಿಗೆ ಭಾಳ ಕಷ್ಟ ಇದೆ. ನಾನು 3,000 ಮಾಡಬೇಕಂತ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆಯನ್ನು ಇಟ್ಟಿದ್ದೆ. ಈಗಾಗಲೇ ನಾವು 13,000ಕ್ಕಿಂತ ಹೆಚ್ಚು ಕಲಾವಿದರಿಗೆ ಮಾಸಾಸನ ಕೊಡ್ತೀವಿ. ಈ ವರ್ಷ 12,000 ಮತ್ತೆ 2,500 ಹೆಚ್ಚು ಮಾಸಾಸನಗಳಿಂದ ಕ್ಯಾಬಿನೆಟ್ ತಗೊಂಡು ಅದರ ಕನಿಷ್ಠ 15,000ಕ್ಕಿಂತ ಹೆಚ್ಚು ಕಲಾವಿದರಿಗೆ 2,500 ಕೊಡುವಂಥ ಕೆಲಸ. ಕೆಲವೊಂದಿಷ್ಟು ಕಲಾವಿದರು ಶ್ರೀಮಂತರಾಗಿದ್ದಾರೆ, ಕೆಲವೊಂದಿಷ್ಟು ಕಲಾವಿದರು ಬಹಳ ಕಷ್ಟಗಳಿದ್ದಾರೆ. ಈ ನೀನಾಸಮ್ದೊಳಗೆ ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದರು ಬೆಳೆಸಿದಂಥ ಒಂದು ಫ್ಯಾಕ್ಟ್ರಿ ಇದು. ಕಲಾವಿದರು ಅದಕ್ಕೆ ಹೇಳಿದರು, ನಮ್ಮ ಪ್ರತಿ ಒಂದು ಟಿ ವಿ ಆನ್ ಮಾಡಿದ್ರೆ ನಮ್ಮ ಏನು ಸೀರಿಯಲ್, ಇವತ್ತು ಭಾಳ ಸೀರಿಯಲ್ ಭಾಳ ಪಾಪ್ಯುಲರ್. ಎಲ್ಲರೂ ತಾಯಂದ್ರು ಮನ್ಯಾಗ ನೀವು ಇಷ್ಟೊತ್ತಿಗೆ ಹೋದ್ನಂದ್ರೆ ಟಿ ವಿ ಹಚ್ಚಕ್ಕೆ ಕೊಡೋದು ನಮ್ಗೆ. ನಾವು ಇಷ್ಟು ಬೇಗನೂ ಮನೆಗೂ ಹೋಗಂಗಿಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಟಿ ವಿ ಅವ್ರ ಕಂಟ್ರೋಲಾಗಿ ಇರ್ತೈತೆ. ಟಿ ವಿ ಅವ್ರ ಕಂಟ್ರೋಲ್ ಇದ್ದಂತಾಗ ನಮ್ಮ ಕಂಟ್ರೋಲಿಗೆ ಕೊಡೋದು ಕಷ್ಟ. ನಾವು ಅದಕ್ಕೆ 8:30-9 ಗಂಟೆ ಮೇಲೆ ಹೋಗೋದು. ಯಾಕಂದ್ರೆ ಅವಾಗ ಕಡೆ ವಾರ್ತೆಗಳನ್ನು ನೋಡಕ್ಕೆ ಹೋಗ್ತೀವಿ, ಪ್ರಮುಖವಾದ ವಾರ್ತೆಗಳನ್ನು ನೋಡಕ್ಕೆ. ಅವಾಗ ನಮ್ಮ ಕೈ ಮೊಬೈಲ್ ತಗೊಂಡು 8:30-9 ಗಂಟೆ ಮೇಲೆ ಒಂದಿಷ್ಟು ಮನೆಗೆ 10 ಮಟ್ಟ ಕೊಡೋದೇ ಇಲ್ಲ ಟಿ ವಿ ರಿಮೋಟ್. ಅಂದರೆ ಸೀರಿಯಲ್ಗಳೊಳಗೂ ನೀನಾಸಮ್ಮಿನ ಎಲ್ಲ ಭಾಳಷ್ಟು ಕಲಾವಿದರು ಇಲ್ಲಿ ಕಲಿತು ತಮ್ಮ ಜೀವನವನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ನೀನಾಸಮ್ ನಮ್ಮ ಸತೀಶರ ಪರಿಚಯ ಮಾಡಿಸಿದ್ದೆ. ನಾನು ಅಲ್ಲೊಂದು ಕಾರ್ಯಕ್ರಮದ ಇಂಟರ್ವ್ಯೂ ಇತ್ತು. ನಾನು ಒಂದು ಗಣಪತಿ
ಉತ್ಸವದ ಕಾರ್ಯಕ್ರಮಕ್ಕೆ ಅವ್ರ ಟಿವಿ ಇದಕ್ಕೆ ಹೋಗಿದ್ದೆ ನಾನು. ಅವತ್ತು ನೀನಾಸಂ ಸತೀಶ್ ಅಲ್ಲಿಗೆ ಬಂದಿದ್ರು ಅವರು. ಅವತ್ತು ಅವ್ರ ಜೊತೆ ಕುಂತು ಮಾತಾಡೋದ್ನಾಗ ಅವ್ರು ಹೇಳ್ತಾ ಇದ್ರು ಭಾಳ ಕಷ್ಟ ಸಮಸ್ಯೆಗಳ ಬಗ್ಗೆ, ಈ ಸಂಸ್ಥೆಯ ಬಗ್ಗೆ ಭಾಳ ಅದ್ಭುತವಾಗಿ ಭಾಳ ಕಮ್ಮಿ ದುಡ್ಡಿನೊಳಗೆ ಈಗ ಹೇಳಿದ್ರೆ 35,000 ಇಡೀ ವರ್ಷ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ. ನಿಜವಾಗ್ಲೂ ಸಣ್ಣ ಅಮೌಂಟ್ನೊಳಗೆ ಟ್ರೈನಿಂಗ್ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿದೆಯಲ್ಲ, ಅದೊಂದು ಸಣ್ಣ ಕೆಲಸ ಅಲ್ಲ. ಆ ರೂಪಿಸುವಂಥ ಕೆಲಸವನ್ನು ಮಾಡಿದಾರಲ್ಲ, ನಿಜವಾಗ್ಲೂ ನೀನಾಸಂದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಈ ವರ್ಷ ನಾವು 35 ಲಕ್ಷ ಕೊಟ್ಟಿದ್ವಿ. ನಾನು ಪ್ರತಿ ಸದ್ಯ ಹೇಳ್ತಾ ಇದ್ದೆ, ಪ್ರತಿ ಸದ್ಯ ಆ ಗ್ರಾಂಟ್ ತಗೋಬೇಕಾದ್ರೆ 4-5 ಸದ್ಯ ಓಡಾಡಬೇಕಾಗಿತ್ತು ಅಂತ. ನಿಜವಾಗ್ಲೂ ಅವ್ರು ಏನು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವೆಲ್ಲರೂ ಹೋಗಿ ಹೇಳಿದೆ, ಸರ್ 75ನೇ ವರ್ಷ ನೀನಾಸಂ ಇವತ್ತು ದಾಟಿದೆ, 100ನೇ ವರ್ಷಕ್ಕೆ ಬರ್ತಾ ಇದೆ, ಸ್ವಲ್ಪ ಹಳೇದಾಗಿದೆ, ಸ್ವಲ್ಪ ಇತ್ತೀಚಿನಲ್ಲೇ ಮಾಡಲಾಗಿ ಮಾಡ್ಬೇಕು, ನೀವು ಏನಾದ್ರು ಸಹಕಾರ ಕೊಡ್ಬೇಕು ಅಂತ ಕೇಳಿದೆ. ಕೊಡ್ತೀನ ಅಂದ್ರು. ಆದ್ರೆ ಇನ್ನೂ ಕೊಟ್ಟಿಲ್ಲ, ಇವ್ರು ಕೊಡ್ಬೇಕಾಗಲ್ಲ. ಯಾಕೆಂದ್ರೆ ಇವ್ರದ್ದೇ ಕೈಯಲ್ಲಿದೆ, ಅದೆಲ್ಲ ದುಡ್ಡೆಲ್ಲ ಇವ್ರ ಹತ್ರ ಇದೆ, ಅವ್ರು ಮಾತ್ರ ಸೈನ್ ಮಾತ್ರ ಮಾಡೋದು. ಏನು ಹೆದರ್ಕೊಳಕ್ ಹೋಗ್ಬೇಡಿ ಅಕ್ಷರ್ ಅವರೇ, ಅದಕ್ಕೆ ದುಡ್ಡು ಕೊಡ್ಸೇ ನಮ್ಮ ಮಂತ್ರಿಗಳು ಇಲ್ಲೇ ಇದ್ದಾರೆ. ಯಾಕಂದ್ರೆ ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂತ ಒಂದು ಸಂಸ್ಥೆ. ಅದಕ್ಕೆ ನಿಮ್ಗೆ ಏನ್ ಸಿಗಬೇಕು ಹೇಳಿದ್ರಿ. ಈಗ ಹಿಂದೆ ಸರ್ಕಾರ ಕೊಡುವಂತ ಸಾಕಾಗಲ್ಲ ಅಂತೇಳಿ ನಮ್ಮ ಟಿವಿ 18 ನಮ್ಮ ಸ್ನೇಹಿತರಾದಂತ ಸತೀಶ್ ಅವರು ಇಲ್ಲೇ ಇದ್ದಾರೆ. ಅವರೆಲ್ಲರೂ ಸಹ ಬೇಡಿಕೆ ಕೊಟ್ಟಿದ್ದಂತ ನನಗೆ ಗೊತ್ತಿದೆ. ನಾವೆಲ್ಲರೂ ಸಹಕಾರ ಕೊಡ್ಬೇಕು. ಯಾಕಂದ್ರೆ ಇಂಥ ಒಂದು ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಏನ್ ಕಮ್ಮಿ ಆಗಿದ್ದಂತ ಅಮೌಂಟ್ ಅನ್ನ ಈಗ ನಮ್ಮ ಸರ್ಕಾರ ಬಂದ್ಮೇಲೆ ನಮ್ಮ ಮಂತ್ರಿಗಳು ಜಾಸ್ತಿ ಮಾಡಿದ್ದೀನಿ ಅಂತ ನನಗೆ ಹೇಳಿದ್ರು. ಖುಷಿ ಆಯ್ತು. ಕಲಾವಿದರಿಗೆ ಮತ್ತು ನಿಮ್ಗೆ ಎಲ್ಲರಿಗೂ ಸಹಕಾರ ಕೊಡುವಂತ ಭಾವನೆಯನ್ನ ಯಾವುದೇ ಸರ್ಕಾರ ನಿಲ್ಲಿಸಬಾರ್ದು. ಅದರಲ್ಲೂ ನಾಟಕ ಕಲಾವಿದರಿಗಂತೂ ನಾವು ನಿಲ್ಲಿಸಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಹಿಂದಿಂದ ಬಂದಿರುವಂತ ಕಲೆ ಅದು. ಸಿನಿಮಾದವರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅದು ಬೇರೆ ಇರುತ್ತೆ, ಅದರದ್ದೇ ಬೇರೆ ಇರುತ್ತೆ. ನಾಟಕ ಕಲಾವಿದರಿಗೆ ಮಾಸಾಸನ ಸಹ ಈ ಸರಿ ನಾವು ಮತ್ತೆ ಅವರಿಗೆ 2-3 ಸಾವಿರ ಎಕ್ಸ್ಟ್ರಾ ಮಾಡಿದ್ದಾರೆ. ನಮ್ಮ ಈ ಸರ್ಕಾರ ಬಂದ್ಮೇಲೆ 2,000-3,000 ಮತ್ತೆ ಮೊನ್ನೆ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ನನಗೆಲ್ಲ ಖುಷಿ. ಯಾಕಂದ್ರೆ ಕಲಾವಿದರು ಯಕ್ಷಗಾನದಲ್ಲಿ ಇರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಬೇರೆ ವಿಂಗಲ್ಲಿ ಇರ್ಬೋದು, ಅವ್ರ ಜೀವನ ಮಟ್ಟ ಬಹಳ ಕಷ್ಟ ಆಗುತ್ತೆ. ಮುಂದೆ ಅವ್ರ ನಿವೃತ್ತಿ ಆದ ನಂತರ ಪಾಪ ಅವ್ರು ಏನ್ ಮಾಡ್ಬೇಕು ಅನ್ನೋದೇ ಒಂದು ಭವಿಷ್ಯದಲ್ಲಿ ಕಷ್ಟ ಇರುತ್ತೆ. ಅಂತವರಿಗೆ ಸರ್ಕಾರಗಳು ಅವ್ರಿಗೆ ಸಹಕಾರ ಕೊಟ್ಟಾಗ ಅವ್ರ ಬದುಕನ್ನು ಕಟ್ಕೊಳ್ತಾರೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇದು ಇಷ್ಟೊಂದು ದೊಡ್ಡ ಸಂಸ್ಥೆ ಗಟ್ಟಿಯಾಗಿ ಬೆಳಿಬೇಕು. ನಾನು ಸಹ ಸಾಗರದಲ್ಲಿ ರವೀಂದ್ರನಾಥ್ ಕಲಾ ಮಂದಿರ ಅಂತ ಹೇಳಿ ಒಂದು ದೊಡ್ಡ ಒಂದು ರಂಗಮಂದಿರವನ್ನು ಮಾಡ್ಬೇಕಂತ ಈಗಾಗಲೇ ನಾನು ಒಂದು ಸ್ಕೆಚ್ ಮಾಡಿ ಇಟ್ಟಿದ್ದೀನಿ. ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ರಂಗಮಂದಿರವನ್ನ, ಇಂಡೋರ್ ಸ್ಟೇಡಿಯಂ ಅನ್ನ ಅಲ್ಲಿ ಕಲಾವಿದರಿಗೆ ಎಲ್ಲರಿಗೂ, ಅಂದ್ರೆ ನಾಟಕ ನೀವು ಅಲ್ಲಿ ಆಡ್ಬೋದು, ಅದೇ ರೀತಿಯಲ್ಲಿ ಅಲ್ಲೂ ಸಹ ಸಾಗರದಲ್ಲಿ ನಾನೊಂದು ಕಲ್ಪನೆ ಇಟ್ಕೊಂಡಿದ್ದೀನಿ. ಸಾಗರದಲ್ಲಿ ಇಲ್ಲೂ ಇಲ್ಲ, ಕಾಗೋಡು ರಂಗಮಂದಿರ ಬಿಟ್ರೆ ಇಲ್ಲ, ನಿಮ್ಮಲ್ಲಿ ಬರ್ಬೇಕು ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ. ನಾನು ಬಾಲ್ಯದಲ್ಲಿ ನೀನಾಸಂಗೆ ಬರ್ತಾ ಇದ್ದೆ. ನಾನು ಚಡ್ಡಿ ಹಾಕೊಂಡ್ ಸಂದರ್ಭದಲ್ಲಿ ಇಲ್ಲಿ ಬಂದು ನಾಟಕ ನೋಡಿ ಹೋಗಿದ್ದೀನಿ, ನನ್ಗೆ ನೆನಪಿದೆ. ಆ ಕಾಲದಲ್ಲಿ ಬಹಳ ಜನ ಬರ್ತಿದ್ರು ನಾಟಕ ನೋಡ್ಲಿಕ್ಕೆ, ಸಿಕ್ಕಾಪಟ್ಟೆ ಜನ ಸೇರ್ತಿದ್ರು. ಅವಾಗ ಇಲ್ಲಿ ಆ ನಾಟಕ ನೋಡೋದೇ ಒಂದು ಖುಷಿ ಆಗ್ತಿತ್ತು. ಅವಾಗ ನಾನು ಬಾಲ್ಯದಲ್ಲೂ ಸಹ ನಾನು ಬಂದಿದ್ದೀನಿ, ನಾಟಕ ನೋಡ್ಲಿಕ್ಕೆ ಬಂದಿದ್ದೀನಿ. ಒಂದ್ಸರಿ ಕಾಗೋಡು ಸಾಹೇಬರು ಬಂದಿದ್ರು, ಅವ್ರ ಜೊತೆ ಬೇರೆ ಕರ್ಕೊಂಡು ಬಂದಿದ್ರು. ನಾನು ಬಂದಿದ್ದು ಹುಡುಗಿದ್ದೆ, ಅವರೆಲ್ಲ ಕೂತಿದ್ರು, ಎಲ್ಲ ದಾರಾಷ್ಟಿ ಹೋಗ್ತಿದ್ದೆ ಹೆದರ್ಕೊಂಡು. ಯಾಕಂದ್ರೆ ಸ್ವಲ್ಪ ಎದುರಿಸ್ತಿದ್ರು ನಮ್ಮ ಹುಡುಗರಿದ್ದಾಗ. ಆದ್ರಿಂದ ಆತರ ಕಲೆ ಎಲ್ಲರಿಗೂ ಒಲೆಯಲ್ಲ. ಈ ತರ ಬಹುಶಃ ನಾನು ಕಲಾವಿದರನ್ನೆಲ್ಲ ಪರಿಚಯ ಮಾಡಿಸಿದ್ರು ನಮ್ಮ ಮಂತ್ರಿಗಳು. ಎಲ್ಲಾ ಭಾಗದಲ್ಲೂ ಸಹ ಜನ ಅವ್ರು ಬಂದಿದ್ರು. ಒಳ್ಳೇದಾಗ್ಬೇಕು. ಈ ಒಂದು ಸಂಸ್ಥೆ 100 ವರ್ಷಗಳ ಕಾಲ ಇರಬೇಕು. ಈ ಸಂಸ್ಥೆಯಲ್ಲಿ ಹೋದಂತ ಎಲ್ಲ ಪ್ರತಿಭೆಗಳು ಮುಂದೆ ಇನ್ನೂ ಎತ್ತರಕ್ಕೆ ಬೆಳಿಬೇಕನ್ನೋದು ನಮ್ಮ ಉದ್ದೇಶ. ನಮ್ಮ ಸರ್ಕಾರದಲ್ಲಿ ಬಹಳ ಜನ ವ್ಯಂಗ್ಯ ಮಾಡ್ಬೋದು, ಈ ಸರ್ಕಾರದಲ್ಲಿ ಹಣ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳಿ ಯಾರು ಹೇಳಿದ್ರೆ ಆ ಮಾತಿಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ಸರ್ಕಾರದಲ್ಲಿ ಗ್ಯಾರಂಟಿ ಜೊತೆಗೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.